ಇವಾಗ ನುಗ್ಗೆಕಾಯಿ ಸೀಸನ್ ಅಲ್ಲ, ಹಂಗಾಗಿ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು, ಅನ್ನಕ್ಕೆ ಮುದ್ದೆಗೆ ಚೆನ್ನಾಗಾಗುತ್ತೆ ಊಟ ಮಾಡೋಕ್ಕೆ. ಸಾಂಬಾರು ಸಿಂಪಲ್ಲಾಗಿ 10 ನಿಮಿಷದಲ್ಲಿ ಮಾಡ್ಕೋಬೋದು ನುಗ್ಗೆಕಾಯಿ ಸಾಂಬಾರು. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಟೇಸ್ಟಾಗಿ ಇರುತ್ತೆ, ಹೆಲ್ದಿಯಾಗಿ ಇರುತ್ತೆ. ಅದಕ್ಕೆ ಬೇಳೆ, ನುಗ್ಗೆಕಾಯಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ನೀರುಳ್ಳಿ, ಕರಿಬೇವು ಸಣ್ಣಕ್ಕೆ ಹೆಚ್ಕೊಂಡಿರೋ, ಬೆಳ್ಳುಳ್ಳಿ, ಟೊಮಟೊ 2 ಟೊಮಟೊ ಹೆಚ್ಕೊಂಡಿದ್ದೀನಿ ನಾನು ಸಣ್ಣಕ್ಕೆ. ನುಗ್ಗೆಕಾಯಿನೂ ಸಿಪ್ಪೆ ಅಂತ ಹೆಚ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ ತೊಗೊಳ್ಳೋಣ. ಕುಕ್ಕರ್ನಲ್ಲಿ ಬೇಳೆ ಹಾಕೊಳ್ಳೋಣ. ಒಂದು ಕುಕ್ಕರ್ಗೆ ಒಂದು ಬೌಲ್ನಷ್ಟು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಸಾಂಬಾರು ಬೇಕಾಗುತ್ತೋ ಅಷ್ಟು ಬೇಳೆ ತೊಗೋಬೇಕು. ನಾನೊಂದು ಬೌಲ್ನಷ್ಟು ಸ್ವಲ್ಪ ತೊಗೊಂಡಿದ್ದೀನಿ, ಭಾಳ ಸಾಂಬಾರು ಆಗುತ್ತೆ ಅಂತ. ಇದಕ್ಕೆ ವಾಶ್ ಮಾಡ್ಕೊಂಬೇಡ, ನಾವು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಕ್ಲೀನಾಗಿ ತೊಳ್ಕೊಳ್ಳೋಣ. ಕ್ಲೀನಾಗಿ ಕಿವುಚಿ ತೊಳ್ಕೊಬೇಡ, ಅದ್ರಾಗೆ ಇವೆಲ್ಲ ಇರುತ್ತಲ್ಲ, ಧೂಳೆಲ್ಲ ಹೋಗುತ್ತೆ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಳೆ ಎಷ್ಟು ಆಗುತ್ತೋ ಅಷ್ಟು ನೀರು ಹಾಕ್ಕೊಂಡ್ರಿ. ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡೋಣ. ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸೋಕೆ ಇಟ್ಬಿಡೋಣ. ಕುಕ್ಕರು ಮುಚ್ಚಿ ಬೇಯಿಸೋಕೆ ಇಟ್ಬಿಡೋಣ. ಒಂದು 2 ವಿಷಸ್ ಕೂಗಿಸಿದ್ರೆ ಸಾಕು, ಇದಾಗುತ್ತೆ, ಮೆತ್ತಗಾಗುತ್ತೆ. ಒಂದು ಬಾಣಲೆ ಇಟ್ಕೊಳ್ಳೋಣ. ಪಾತ್ರೆನಾರು ಇಟ್ಕೊಬೋದು, ಬಾಣಲೆನಾರು ಇಟ್ಕೊಬೋದು. ನಾನು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಕಾದಿದೆ. ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಹಾಕ್ಕೊಂಡು ಇದು ಮಾಡ್ಕೊಂಬಿಡೋಣ. ಅದಾದಮೇಲೆ ಸ್ವಲ್ಪ ಹಿಂಗೆ ಹಾಕ್ತದೆ. ನಾನು ಸ್ವಲ್ಪ ಹಿಂಗೆ ಹಾಕಿ ಮೇಲೆ ಬೆಳ್ಳುಳ್ಳಿ ಬಿಟ್ಕೊಂಡಿದ್ದೀವಲ್ಲ ಅದೊಂದು ಹಾಕ್ಕೊಳ್ಳೋಣ. ಅದೇ ಎಣ್ಣೆಲ್ಲ ಸ್ವಲ್ಪ ರೋಸ್ಟ್ ಆದ ಮೇಲೆ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಲ್ಲ, ಒಣಮೆಣ್ಸಿನ್ಕಾಯಿನ ಇದು ಮಾಡ್ಕೊಂಬಿಡೋಣ. ಕರಿಬೇವು, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಒಂದು ನೀರುಳ್ಳಿ, ಸಣ್ಣ ಗಾತ್ರದ ನೀರುಳ್ಳಿ ಉದ್ದಕ್ಕಾದರೆ ಹೆಚ್ಕೋಬೋದು, ಸಣ್ಣಕ್ಕಾದರೆ ಹೆಚ್ಕೋಬೋದು. ನಾನು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಇದು ಸ್ವಲ್ಪ ಎಣ್ಣೆಗೆ ರೋಸ್ಟ್ ಆಗಲೇಬೇಕು ನೀರುಳ್ಳಿ. ಆಮೇಲೆ ಟೊಮೆಟೊ ಇಟ್ಕೊಂಡಿವಲ್ಲ ಅದನ್ನ ಹಾಕೊಳ್ಳೋಣ. ಇದೊಂದು ಸ್ವಲ್ಪ ಎಣ್ಣೆಗೆ ಇದಾಗಲಿ, ಟೊಮೊಟೊ ಒಂದು ಸ್ವಲ್ಪ ಇದಾಗಬೇಕಲ್ಲ, ಬೆಂದರೆ ಇದಾಗುತ್ತೆ. ಒಂದು 5 ನಿಮಿಷ ಬೇಯಲಿ. ಈ ಥರ ಎಲ್ಲ ಅಷ್ಟು ಕತ್ತಲಿದ್ದಾವೆ, ಟೊಮೊಟೊ ಹಣ್ಣೆಲ್ಲ ಇದಾಗಿದ್ದಾವೆ, ಕ್ಲೀನಾಗಿ ರೋಸ್ಟ್ ಆಗಿದ್ದಾವೆ. ಇವಾಗ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಹಾಕಿದ್ದೀನಿ ನಾನು, ಸ್ವಲ್ಪ ಉಪ್ಪು, ಒಂದು 2 ಚಮಚ ಖಾರ ಪುಡಿ ಹಾಕೊಳ್ಳೋಣ. 2 ಚಮಚ ಖಾರ ಪುಡಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಡ್ರಿ. ಸ್ವಲ್ಪ MTR ಸಾಂಬಾರು ಪುಡಿ, ಸ್ವಲ್ಪ ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪುಡಿ ತೊಗೊತೀನಿ ನಾನು, ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ. ಅದೊಂದು ಸ್ವಲ್ಪ MTR 1 ಚಮಚ ಹಾಕ್ಕೊಂಡಿದ್ದೀನಿ. ಇಷ್ಟಕ್ಕೆಂದು ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಹಾಕಿದ ಮೇಲೆ ನುಗ್ಗೆಕಾಯಿ ಹಾಕ್ಕೊಂಬಿಡೋಣ. ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು.
ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕಿ ಬಿಡೋಣ. ಎಣ್ಣೆಗೆ ಒಂದು ಸ್ವಲ್ಪ ಇದನ್ನ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರಾಗಿ ಬೇಯಿಸಕ್ಕೆ ಬಿಟ್ಬಿಡೋಣ. ಸ್ವಲ್ಪ 5 ನಿಮಿಷ ಕುದೀಲಿ. ಕುದ್ದಾಗಿ ಮೇಲೆ ಬೇಳೆ ಹಾಕೋಣ. ಸ್ವಲ್ಪ ಇದ್ರಾಗೆ ಬೆಂದರೆ ನುಗ್ಗೆಕಾಯಿ ಈಸಿಯಾಗಿ ಬೇಗನೆ ಆಗುತ್ತೆ. ನುಗ್ಗೆಕಾಯಿ ಸಾಂಬಾರು ಇವಾಗ ಇದು ಕುದೀತಾ ಐತಿ. ನುಗ್ಗೆಕಾಯಿ ಇದ್ರಾಗೆ ಬೇಳೆ ಹಾಕಿದ್ದು ಮುಂಚೆನೇ ಬೇಳೆ ಅಂತ 1 ನಿಮಿಷ ಬೇಯಿಸಕ್ಕೆ ಬಿಟ್ಟಿದ್ದೀನಿ. ಇವಾಗ ಬೇಳೆ ಬೆಂದಿದ್ದವು ನೋಡಿ. ಒಂದು ಸ್ವಲ್ಪ ಚೋಟ್ಕ ತೊಗೊಂಡು ಚಮಚ ತೊಗೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಂದಿರ್ತಾವೆ, ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಹೊಡ್ಕೊಂತೇವೆ ಒಂದೊಂದು ಅಂತ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾಗಿ ಮೇಲೆ ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ಎಲ್ಲ ರೆಡಿ ಮಾಡಿಟ್ಕೊಂಡಿವಲ್ಲ ಬಾಣಲೆಗೆ, ಅದಕ್ಕೆ ಬೇಳೆ ಬೆಂದಿರೋ ಬೇಳೆನ ಸುರುಗೋಣ. ಕೊತ್ತಂಬರಿ ಒಂದು ಫೈನಲ್ ಹಾಕಿದರೆ ಎಲ್ಲ ರೆಡಿ ಆಯಿತು ಅಂತಲೇ ಸಾಂಬಾರು. ರೆಡಿಯಾಗಿದ್ದು ಇವಾಗ ಕೊತ್ತಂಬರಿ ಫೈನಲ್ ಹಾಕಿದರೆ ಆಯಿತು. ನಿಮಗೆ ಹುಣಸೆಹಣ್ಣು ಬೇಕಾದರೆ ಹಾಕ್ಕೋಬೋದು. ನಾನು ಹುಣಸೆಹಣ್ಣು ಹಾಕಿಲ್ಲ, ಟೊಮೊಟೊನೇ ಸ್ವಲ್ಪ ಜಾಸ್ತಿ ಹಾಕಿದ್ದೀನಲ್ಲ, ಹಾಗಾಗಿ ಹುಣಸೆಹಣ್ಣು ಹಾಕಿಲ್ಲ. ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹುಣಸೆಹಣ್ಣು ಹಾಕಿಲ್ಲ. ಬೇಕಂದರೆ ನೀವು ಹಾಕ್ಕೋಬೋದು. ಇದು ಇವಾಗ ಕುದೀತೈತಿ. ಈಗೆಲ್ಲ ಕುದ್ದಾಗಿ ಮೇಲೆ ನುಗ್ಗೆಕಾಯಿ ಬೆಂದವಿಲ್ಲ ಅಂತ ಒಂದ್ಸರಿ ನೋಡ್ಕೊಂಡು ನೋಡ್ರಿ ಇವಾಗ ಬೆಂದಿದೆ ಸಾಕು. ಇಷ್ಟು ಬೆಂದರೆ ಆಗೈತೆ ಸಾಂಬಾರು. ಒಂದು 5 ನಿಮಿಷ ಹಾಕಿ ಕುದ್ರೆ ಸಾಕು, ಬೆಂದಿರ್ತೈತಿ. ಅವಾಗ ಒಂದು ಸ್ವಲ್ಪ ಬೇಯಿಸ್ಕೊಂಡಿದ್ದೀವಲ್ಲ, ಇವಾಗ ರೆಡಿಯಾಗಿದೆ ನುಗ್ಗೆಕಾಯಿ ಸಾಂಬಾರು. ಒಂದು ಬೌಲಿಗೆ ಹಾಕ್ಬಿಡ್ತೀನಿ ನುಗ್ಗೆಕಾಯಿ ಸಾಂಬಾರು. ಇವಾಗ ರೆಡಿಯಾಗಿದೆ ನುಗ್ಗೆಕಾಯಿ ಸಾಂಬಾರು. ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ತಿರೋದೆ, ಮುದ್ದೆಗೆ ಅನ್ನಕ್ಕೆ ಸೂಪರಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ಹೇಗೆ ಬರುತ್ತೆ ಅಂತ ನೋಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗೆ ಬಂದೈತೆ ಅಂತ ನೋಡಿ ಹೇಳಿ. ಇವಾಗ ರೆಡಿಯಾಗಿದೆ ನುಗ್ಗೆಕಾಯಿ ಸಾಂಬಾರು.